ಕಾಟ್ಮಿಡಿ ಗ್ರಾಮ. ಇದು ತಾಲೂಕು ಬೇಲೂರು, ಜಿಲ್ಲೆ ಹಾಸನ್. ಇಲ್ಲಿ ಒಬ್ಬ ಹಿಂದಿನ ಒಂದು ಕ್ರಿಸ್ತಶಕ 450ರಲ್ಲಿ ಒಬ್ಬ ರಾಜ ಕಾಕತೋಸ್ವರ್ಮ ಅಂತಕ್ಕಂಥ ಇಡೀ ಕರ್ನಾಟಕ ರಾಜ್ಯವನ್ನು ಮೊಟ್ಟ ಮೊದಲು ಆಳಿದ ದೊರೆಗಳು ಅಂದರೆ ಕದಂಬರು. ಕಾಕತೋಸ್ವರ್ಮ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರವರು ಇಲ್ಲಿಯವರಲ್ಲ, ತಮಿಳುನಾಡಿನವರವರು. ವಿಷ್ಣುಕಂಚಿ, ಶಿವಕಂಚಿ, ಮಹಾಬಲಿಪುರ ಆ ಕಡೆಗೆ ತಮಿಳುನಾಡಿನವರು. ಇವರಿಗೂ ಅವ್ರಿಗೂ ಕಾರಣಾಂತರದಿಂದ ಯುದ್ಧವಾಗುತ್ತೆ, ಪಲ್ಲವರಿಗೂ ಈ ಒಂದು ಕದಂಬರಿಗೂ. ಅಂದಿನ ಯುದ್ಧದಲ್ಲಿ ಪಲ್ಲವರಿಗೆ ಜಯವಾಗುತ್ತೆ, ಕದಂಬರಿಗೆ ಸೋಲುಗೆ ಆಗುತ್ತೆ. ಅಂದರೆ ಯುದ್ಧದಲ್ಲಿ ಕದಂಬ ರಾಜನನ್ನು ಅವರು ಮೇಲ್ಗೈ ಹಾಕಿ ಕೊಂದುಬಿಡ್ತಾರೆ. ಕೊಂದುಬಿಟ್ಟು ಆಮೇಲೆ ನಾವು ಜಯಶೀಲರಾದು ಹಿಂದಿನ ಯುದ್ಧದಲ್ಲಿ ಜಯಗಳಿಸಿದ್ವು ಅಂತ ಹೇಳಿ ಅವರು ಹೆಮ್ಮೆಯಿಂದ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನ ಯುದ್ಧದಲ್ಲಿ ಈ ಕದಂಬ ರಾಜನ ಹೆಂಡತಿ ಕೂಡ ಹಿಂದಿನ ಒಂದು ಇದರಲ್ಲಿ ಹೆಣ್ಣೆಯವರು ಇದರಲ್ಲಿ ಸನ್ನದ್ಧ ಆಗಬೇಕಿತ್ತು. ಆಯಮ್ಮ ತುಂಬ ಗರ್ಭವತಿ ಆದ ಕಾರಣ ಆಕೆ ಎಲ್ಲೋ ಒಂದೆಡೆ ಸೇಫ್ಟಿ ಆಗಿದ್ಲು. ಇವ್ರಿಗೆ ಯುದ್ಧ ಆಗಿಬಿಟ್ಟು ಯುದ್ಧದಲ್ಲಿ ಆ ರಾಜನ ನಮ್ಮ ಕಾಕತೋಸ್ವರ್ಮ ಕದಂಬ ರಾಜನನ್ನು ಕೊಂದುಬಿಟ್ಟು ನಾವು ಜಯ ಗಳಿಸಿದಂದು ಹೋಗ್ತಾ ಇರ್ತಾರೆ. ಆವಾಗ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹೆಂಡತಿ ತನ್ನ ಗಂಡನ ದುಃಖವಾರ್ತೆಯನ್ನು ಕೇಳಿ, ಈ ರೀತಿಯಾಗಿ ನನ್ನ ಗಂಡ ಮೃತಪಟ್ಟನೆ ಅಂತ ಹೇಳಿ ಬಂದು ತನ್ನ ಗಂಡನ ಮೇಲೆ ಬಿದ್ದು ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಪಲ್ಲವರು ಪುನಃ ವಾಪಸ್ ಬರ್ತಾರೆ. ಇಲ್ಲಿ ಯಾರು ಸೈನಿಕರು ಅವಿತು ಕೂತಿದ್ದಾರೆ ಅಂತ ಹೇಳಿ ಸತ್ ಮಾಡ್ಕೊಂಡು ಬರ್ತಾರಂತೆ. ಆವಾಗ ಈ ಅಮ್ಮ ತನ್ನ ಗಂಡನ ಮೇಲೆ ಬಿದ್ದು ತನ್ನ ದುಃಖವನ್ನು ಹೇಳಿಕೆಂತ ಅಳ್ತಾ ಇರ್ತಾರೆ. ಆವಾಗ ಅವರು ಬಂದಿದ್ದು ಸ್ವಚ್ಛ ಮಾಡ್ತಾ ಬಂದಿದ್ದನ್ನು ನೋಡಿ ಈಗೂ ಕೂಡ ಪ್ರಾಣಭಯದಿಂದ ಓಡಿ ಹೋಗ್ತಾರೆ. ಅಲ್ಲಿ ಓರ್ವ ಬ್ರಾಹ್ಮಣರ ಮನೆ ಇರುತ್ತೆ. ಬ್ರಾಹ್ಮಣರ ಮನೆಯ ಹಿಂಭಾಗದಲ್ಲಿ ಬಾಳೆವನ ಕದಂಬ ವೃಕ್ಷವನ್ನು ಬೆಳೆತಿರ್ತಾರೆ. ಅಲ್ಲಿ ಅವಿತು ಕೂರಬೇಕು ಅನ್ನೋ ದೃಷ್ಟಿಯಿಂದ ಈ ಅಮ್ಮ ಪ್ರಾಣಭಯದಿಂದ ಓಡಿ ಹೋದಾಗ ಅವರು ಇಲ್ಲೆಲ್ಲ ಸತ್ ಮಾಡ್ಕೊಂಡು ಬರ್ತಿದ್ರು. ಇಲ್ಲಿ ಯಾರು ಓಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ದುಷ್ಟರು ಆಕೆಯನ್ನು ಕೂಡ ಬೆನ್ನತ್ತಿ ಹೋಗಿ ಆಕೆಯನ್ನು ಕೂಡ ಒಂದು ಚಾಕುವಿನಿಂದ ಪ್ರಹಾರ ಮಾಡ್ತಾರೆ, ಹೊಡೆದ್ಬಿಟ್ಟು ಆಕೆ ತುಂಬ ಗರ್ಭವತಿಯಾದ ಕಾರಣ ಆ ಬ್ರಾಹ್ಮಣರ ಮನೆ ಆ ಒಂದು ಬಾಳೆವನದ ಅಲ್ಲಿ ಒಂದು ಒಂದು ಗಂಡು ಮಗು ತುಂಬ ಗರ್ಭವತಿಯಾದ ಆಕೆ ಒಂದು ಗಂಡು ಮಗು ಪ್ರಸವೇದನೆ ಆಗಿ ತಾನು ಕೂಡ ಇದಕ್ಕೆ ಪ್ರಾಣವನ್ನು ತೆತ್ತುತ್ತಾಳೆ. ಗಂಡ ಇಲ್ಲಿ ಸಾಯ್ತಾನೆ, ಹೆಂಡತಿ ಬ್ರಾಹ್ಮಣರ ಮನೆ ಅಲ್ಲೇ ಬಾಳೆವನದಲ್ಲಿ ಸಾಯ್ತಾಳೆ. ತುಂಬ ಗರ್ಭವತಿ ಆದ್ದರಿಂದ ಆಕೆ ಒಂದು ಗಂಡು ಮಗುವಿನ ಸಂವೇದನೆಯಾಗಿ ತನ್ನ ಪ್ರಾಣವನ್ನು ಆಕೆಯೂ ಕೂಡ ತೆಗೆದಿರ್ತಾರೆ. ಆವಾಗ ಇವರು ಪಲ್ಲವರು ಅಲ್ಲಿ ಹೋಗಿಬಿಟ್ಟು ನಾವು ಜಯಗಳಿಸಿರು ಅಂತ ಮತ್ತೆ ಪುನಃ ಅಲ್ಲೇ ಹೋಗಿಬಿಡ್ತಾರೆ. ಅಂದಾಗ ಸ್ವಲ್ಪ ಸಮಯವಾಗುತ್ತೆ. ಆಮೇಲೆ ಅಲ್ಲಿ ಆ ಮಗು ಪ್ರಸವೇದನೆ ಆದ ಮಗು ಅಳುತ್ತೆ. ಅತ್ತಾಗ ಆ ಬ್ರಾಹ್ಮಣ ಮನೆಯವರು ಈ ದುಷ್ಟರು ಇವ್ರದಿನ್ನೇನು ಹೊಡೆದಾಟ ಹೊರಬಂದಿರೋದಿಲ್ಲ. ಅವರು ಸೇಫ್ಟಿಯಾಗಿ ಅವರಲ್ಲಿ ಅವರು ಅಂತ ಇರ್ತಾರೆ. ಆ ಮಗು ಅಷ್ಟೊತ್ತು ಸ್ವಲ್ಪ ಸಮಯದ ತಬ್ಬಲೆಯಾಗಿ ಬಿದ್ದಿದ್ದಂಥ ಮಗು ಅಳುತ್ತೆ. ಅತ್ತಾಗ ಆ ಬ್ರಾಹ್ಮಣ ಮನೆಯವರು ಆಶ್ಚರ್ಯಚಕಿತರಾಗಿದ್ದೀರಿ, ಇಷ್ಟೊತ್ತಿನಲ್ಲಿ ಮಗು ಅಳುತ್ತೆ ಅಂತ ಹೇಳ್ಬಿಟ್ಟು ಹೊರಬಂದು ನೋಡುವಾಗ ಆ ಕದಂಬರಾಜನ ಹೆಂಡತಿ ಪೌತಿಯಾಗಿ ಹೋಗಿರ್ತಾಳೆ. ಮಗು ಮಾತ್ರ ಪ್ರಾಣ ಮಾತ್ರವಾಗಿ ಉಳಿದಾಗ ಆ ಬ್ರಾಹ್ಮಣ ಮನೆಯವರು ಆ ಮಗುವನ್ನು ಕರ್ಕೊಂಡೋಗಿ ಅವ್ರ ಮಕ್ಕಳೊಡನೆ ಪಾಲೆರದು ಪೋಷಣೆ ಮಾಡಿ ಅವ್ರ ಮಕ್ಕಳಂತೆ ವೇಷಭೂಷಣೆಗಳನ್ನ ಕೊಟ್ಟು ಸಾಕಿ ಸಲ್ಲುತ್ತಾರೆ. ಎಲ್ಲಿವರೆಗೂ ಸಾಕ್ತಾರೆ? 18 ವರ್ಷ ವಯಸ್ಸಿನ ಆಗೋವರೆಗೂ ಕೂಡ ಸಾಕ್ತಾರೆ. ಅವರು ವೇದಾಧ್ಯಯನ ಓದಿದಂಥ ವಿದ್ಯಾವಂತ ಅವರಾಗುವತ್ತಿಗೆ ಇವನಿಗೂ ಕೂಡ ಕ್ಷಾತ್ರಿಯನಾದ ಇವನಿಗೆ ಸರ್ವ ವಿದ್ಯಾಪಾರಂಗತನನ್ನಾಗಿ ಮಾಡ್ತಾರೆ. ಬಿಲ್ಲು ವಿದ್ಯೆ, ಕತ್ತಿ ವಿದ್ಯೆ, ಅಗತ್ಯವಿರ್ತಕ್ಕಂಥ ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ಅವರು ಕಲಿಸ್ಬಿಟ್ಟು ಸಾಕಿ ಒಂದು ದಿವಸ ಆ ಬ್ರಾಹ್ಮಣ ಮನೆಯವರು ಆತನಿಗೆ ಮಯೂರ ವರ್ಮ ಅಂತ, ಈತ ಕಾಕತೋಸ್ವರ್ಮನ ಮಗನೇ ಮಯೂರ ವರ್ಮ. ಆವಾಗ ಅವನಿಗೆ ಅವನ ಜನ್ಮ ವೃತ್ತಾಂತವನ್ನು ಹೇಳ್ತಾರೆ. ನೋಡಪ್ಪ, ಈ ರೀತಿಯಾಗಿ ನಿಮ್ಮಪ್ಪ ಇಲ್ಲಿ ಆಳಿ ಬಾಳಿ ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಪಲ್ಲವರು ಕರ್ಣಾಟಕ ಯುದ್ಧಕ್ಕೆ ಬಂದು ನಿಮ್ಮಪ್ಪನನ್ನು ಕೊಂದುಬಿಟ್ರು. ಆವಾಗ ನೀನು ನಿನ್ನ ತಾಯಿ ಗರ್ಭದಲ್ಲಿದ್ದೆ. ಅವು ನಿಮ್ಮ ತಾಯಿಯನ್ನು ಕೂಡ ಈ ಮೋಸದಿಂದ ಈ ರೀತಿಯ ಬೆನ್ನತ್ತಿ ಬಂದು ಈ ರೀತಿಯಾಗಿ ಕೊಂದರು. ಆವಾಗ ನೀನು ತಬ್ಬಲಿಯಾಗಿ ನಮ್ಮ ಮನೆ ಹತ್ರ ಬಿದ್ದಿದ್ದೆ. ಈ ರೀತಿಯಾಗಿ ಕರ್ಕೊಂಡೋಗಿ ನಿನ್ನನ್ನು ಸಾಕಿ ಸಲಹಿ ಸರ್ವ ವಿದ್ಯಾಪಾರಂಗತನಾಗಿ ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಂದಿಗೆ ಅವರ ಭಾರವನ್ನು ತಿಳಿಸಿರ್ತಾರೆ. ಆವಾಗ ಆತ ಅಲ್ಲಿ ಸ್ವಲ್ಪ ಚಿತ್ತಾಕ್ರಾಂತನ ಏನು ಈ ರೀತಿಯಾಗಿ ನಮ್ಮ ತಂದೆ ಹಾಗೂ ನಮ್ಮ ತಾಯಿಯನ್ನು ಇಬ್ಬರನ್ನೂ ಕೂಡ ಮೋಸದಲ್ಲಿ ಪಲ್ಲವರು ಕಾರಣ ಹೊಂದಿದಾರಲ್ಲ ಅಂದ್ಬಿಟ್ಟು ಸ್ವಲ್ಪ ಸಮಯದ ನಂತರ ಚಿಂತೆ ಮಾಡಿ ಆವಾಗ ಪುನಃ ಎಲ್ಲಿಗೆ ಬರ್ತಾನೆ? ಇಲ್ಲಿ ಅವರಪ್ಪನ ಮಾಜಿ ಸೈನಿಕರು ಇರ್ತಾರೆ, ಮೃಗೇಶನಾಗ ಅಂತ ಶಾಸನದಲ್ಲಿ ಇದ್ದಾರೆ. ಮೃಗೇಶನಾಗ ಅವರು ಇರ್ತಾರೆ, ಅವರಲ್ಲಿ ಬರ್ತಾರೆ. ಯಾರು? ಆ ಮಯೂರ ವರ್ಮ ಬಂದು ಆವಾಗ ಅವರಲ್ಲಿ ಒಂದು ಕಮಿಟಿ ಮಾಡ್ತಾರೆ. ಏನು ಏತಕ್ಕೋಸ್ಕರವಾಗಿ ಈ ರೀತಿಯಾಗಿ ಏಕಕಾಲದಲ್ಲಿ ನಮ್ಮ ತಂದೆ ಹಾಗೂ ತಾಯಿಯನ್ನು ಕೂಡ ಈ ಪಲ್ಲವರು ಕೊಂದಿರೋದಾರಲಿ ಏನು ಅಂತ ಕೇಳ್ತಾರೆ, ಕಾರಣ ಕೇಳ್ತಾರೆ. ಕೇಳಿದಾಗ ಅವರು ನಡೆದದ್ದನ್ನು ಹೇಳಿದರು. ಆವಾಗ ಆಯಿತು, ಈ ರೀತಿ ನಮಗೊಂದು ನೀವು ಸಹಕಾರವನ್ನು ಕೊಡಬೇಕು. ಈ ರೀತಿಯಾಗಿ ನೋಡಿ ಪಲ್ಲವರನ್ನು ಮಾತ್ರ ಕೊಂದಿದ್ದಾರೆ, ಇದನ್ನು ಇವನು ಕ್ಷಾತ್ರಿಯವನಾದ ಕಾರಣ ಸೇಡು ನಾನು ತೀರಿಸಬೇಕು, ನನಗೆ ಆತ್ಮ ಒಂದು ಇದಾಗ್ತಾ ಇದೆ, ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಅವರ ಸೈನಿಕರಲ್ಲಿ ಕೇಳ್ತಾರೆ. ಕೇಳಿದಾಗ ಅವರು ಅವರ ಅಪ್ಪನ ಕೂಡ ಮಾಜಿ ಮೊದಲನೇವರೇ ಅಲ್ವೇ, ಆದಾಗ ಅವರು ಆತನಿಗೆ ಉಡಂಬಟ್ಟು ಅವರು ಆಶ್ರಯವನ್ನು ಕೊಡ್ತಾರೆ.
ಕೊಟ್ಟಾಗ ಈತನೂ ಕೂಡ ಸರ್ವವಿದ್ಯಾಪಾರಂಗತನಾದ ಛತ್ರನಾದ ಕಾರಣ ಸೈನಿಕರನ್ನೊಡಗೂಡಿ ಪುನಃ ಬಲ್ಲವರಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಮಯೂರ್ ಅವ್ರನ್ನ ಫಿಲಮ್ ಆಗುತ್ತೆ, ಅಲ್ಲಿ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗಿ ಇವನು ಕೂಡ ತುಂಬ ವಿದ್ಯಾವಂತನಾದ ಕಾರಣ ಪಲ್ಲವರಲ್ಲಿ ಹೋರಾಡಿ ಅಂದಿನ ಯುದ್ಧದಲ್ಲಿ ಜಯಗಳಿಸ್ಬಿಟ್ಟು ಪುನಃ ಇಲ್ಲಿ ಕರ್ಕೊಂಡು ಬರ್ತಾನೆ. ಸೈನಿಕರನ್ನೊಡಗೂಡಿ ಈ ಊರಿಗೆ ಬರ್ತಾನೆ. ಅವರಪ್ಪ ಆಳಿದ ಊರು ಇಲ್ಲಿಗೆ ಬರ್ತಾನೆ. ಬಂದು ಆವಾಗ ಇದು ಹಲ್ಮಿಡಿ, ಕನ್ನಡ ಹುಟ್ಟಿದ ಊರು. ಆವಾಗ ಈ ಊರನ್ನು ಇಲ್ಲಿ ಪಕ್ಕದಲ್ಲಿ ಮುಳುವಳ್ಳಿ ಅಂತ ಬರುತ್ತೆ, ಚಿಕ್ಕಮಗಳೂರು ಡಿಸ್ಟಿಕ್. ಇಲ್ಲಿ ಮಧ್ಯೆ ಎಗಸಿ ಮಾತ್ರ ನದಿ, ಆಮೇಲೆ ಆ ಕಡೆ ಹೊರ ಇರಿದ್ರೆ ಮುಳುವಳ್ಳಿ ಅಂತ ಕೊಟ್ಟಿದ್ದಾನೆ ಶಾಸನದಲ್ಲಿ. ಅದು ಮುಗುಳುವಳ್ಳಿ, ಇದು ಹಲ್ಮಿಡಿ. ಇವೆರಡು ಗ್ರಾಮಗಳನ್ನು ಕೂಡ ಮಯೂರ ವರ್ಮ ಯುದ್ಧದಲ್ಲಿ ಜಯಗಳಿಸಿಕೊಟ್ಟಂತ ಅವರಿಗೆ ಬಳುವಳಿಯಾಗಿ ಕೊಡ್ತಾನೆ ಇವೆರಡು ಗ್ರಾಮಗಳು. ಅಂದರೆ ಅವನು ಮುಂದೆ ರಾಜ್ಯ ಕಟ್ಟಿ ಸೈನಿಕರನ್ನ ಕಟ್ಟಿ ಇದಾಗಕ್ಕೆ ಹೋಗೋದಿಲ್ವಂತೆ ಅಲ್ಲಿಗೆ. ಅದನ್ನು ಮುಂದಕ್ಕೆ ನಾನು ಓದೋಕೆ ಹೋಗಿಲ್ವಲ್ಲ, ಏನೇನಾಗ್ತಾರೆ ಅಂತ. ಆವಾಗ ಇದು ನಿರ್ವೀರ್ಯವಾಗಿ ಉಳಿಯುತ್ತೆ. ಇದನ್ನು ಕರ್ನಾಟಕ ರಾಜ್ಯವೇ. ಅವಾಗ ರಾಜರ ಆಳ್ವಿಕೆ ಅಂದರೆ ಅವಾಗ ಉಳಿದಂಥ ರಾಜ್ಯವನ್ನು ನಮ್ಮ ಮೈಸೂರು ಒಡೆಯರವರುಗಳು ರಾಜರುಗಳು ಅವಾಗ ಇದನ್ನೆಲ್ಲ ವಹಿಸ್ಕೊಂಡು ಅವಾಗ ಇಲ್ಲಿ ಆಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯಗಳು ಅವಾಗ ಆಳಿದಾಗ ಅದು ನೋಡಿ, ಅದು ವೀರಭದ್ರೇಶ್ವರ ದೇವಸ್ಥಾನ ಚೋಳ ಪ್ರತಿಷ್ಠೆ. ಅದು ಕೂಡ ಅದ್ರ ಮುಂಭಾಗ ಒಂದು ಆಲ್ಟ್ರೇಷನ್ ಮಾಡಿಸಿದ್ದಾರೆ ನೋಡಿ. ಆ ಜಾಗದಲ್ಲಿ ಒರಿಜಿನಲ್ ಶಾಸನ ಮತ್ತು ಇದು ಸ್ಟ್ಯಾಚ್ಯೂ ವಿಗ್ರಹಗಳು ಎಲ್ಲ ಅಲ್ಲಿದೆ. ಇವತ್ತು ಕೂಡ ಅಲ್ಲಿ ಹಾಗೆ ಖಾಲಿ ಇದೆ, ಅದು ಅಲ್ಲಿತ್ತಂತೆ. ಆವಾಗ ಮೈಸೂರು ಒಡೆಯರ್ವರುಗಳು ವಹಿಸ್ಕೊಂಡಾಗ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಕನ್ನಡ ಹುಟ್ಟಿದ ಊರು ಹಲ್ಮಿಡಿ, ಇಂಥ ಜಿಲ್ಲೆ, ಇಂಥ ತಾಲೂಕು, ಇಂಥ ಊರಿನಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ಜ್ಞಾನಿಗಳಾಗುತ್ತೆ. ಆವಾಗ ಅವರು ಒಂದು ಅಲ್ಲಿ ಅವಾಗಲೇ ಕನ್ನಡ ಸಂಸ್ಕೃತ ಇಲಾಖೆಯನ್ನು ಮಾಡಿದ್ರಂತೆ ಅವಾಗಲೇ. ಅಂದಾಗ ಅವರು ಇಲ್ಲಿಗೆ ಆ ಇಲಾಖೆಯವರನ್ನ ನೋಡಿ ಅದನ್ನು ಇತಿಕ್ಷಣೆಗೋಸ್ಕರ ಕಳಿಸ್ತಾರೆ. ನೋಡಿ ಏನಾಗಿದೆ ಅಂತಾಗಿದೆ. ಅವ್ರು ಬರ್ತಾರೆ, ಒಂದೇ ದಿವಸ ಬರ್ತಾರೆ, 2 ದಿವಸ ಬರ್ತಾರೆ, 3 ದಿವಸ ಬಂದು ಅದನ್ನು ಓದೋದಕ್ಕೆ ಪ್ರಯತ್ನ ಪಡ್ತಾರೆ. ಬಂದಾಗ ಹಳಗಡಬೇಕು ಸಂಸ್ಕೃತ ಓದೋದು. ಆವಾಗ ರಾಜರಿಗೆ ಈ ರೀತಿ ಆಗೋದಿಲ್ಲ ಅಂತ ರಿಟರ್ನ್ ಹೇಳ್ತಾರೆ. ಹೇಳಿದಾಗ ಆ ರಾಜರು ಅವ್ರದೇ ಆಡಳಿತದಿದ್ದಂತ ಇದನ್ನು ಅವಾಗ ಆ ಶಾಸನವನ್ನು ಇಲ್ಲಿ ತಂದುಬಿಡಿ ಅಂತ ಆದೇಶ ಕೊಟ್ಟಾಗ ಅವರು ಅದನ್ನು ತಗೊಂಡು ಹೋಗ್ತಾರೆ. ನಮ್ಮೂರಿನವರು ವಿದ್ಯಾವಂತರಾಗದೇ ಇರ್ತಕ್ಕಂಥ ಕಾರಣ ಏನೋ ಕಲ್ಲು ಹೊತ್ಕೊಂಡು ಹೋಗ್ತಾರೆ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ತಾರೆ. ಅದು ಮೈಸೂರು ಸೇರ್ತಾರೆ. ಅಲ್ಲಿ ಮೈಸೂರಿನಲ್ಲಿ ಆ ರಾಜರುಗಳ ಆಳ್ವಿಕೆ, ಒಡೆಯರು ಅವರು ಇದ್ರಲ್ಲ, ಅವ್ರುಗಳ ಆಳ್ವಿಕೆ ಎಲ್ಲಿವರೆಗೂ ಆಯಿತು ಈ ರಾಜ್ಯದ್ದು, ಅಲ್ಲಿವರೆಗೂ ಅದು ಮೈಸೂರಲ್ಲೇ ಇರುತ್ತೆ. ತದನಂತರ ನಮ್ಮ ಕನ್ನಡಿಗರ ರಾಜಧಾನಿ ಬೆಂಗಳೂರಾಗಿ ಮಾರ್ಪಾಟಾಯಿತು. ಅಷ್ಟೊತ್ತಿ ಪ್ರಜಾಪ್ರಭುತ್ವ ಬರುತ್ತೆ. ಆವಾಗ ಅದನ್ನು ಅಲ್ಲಿಂದ ಸ್ಥಳಾಂತರಿಸಿ ಬೆಂಗಳೂರು ಸೇರಿಸ್ತಾರೆ. ಬೆಂಗಳೂರು ಸೇರಿಸಿ ಅಲ್ಲಿ ಪುರಾತತ್ವ ಇಲಾಖೆ ಮತ್ತು ಪುರಾತತ್ವ ಸಂಗ್ರಹಾಲಯವನ್ನು ಸೇಫ್ಟಿಯಾಗಿ ಇಟ್ಟಿದ್ದಾರೆ. ಆಮೇಲೆ 2000 ಅಲ್ಲಿ ಆವಾಗ ಇಲ್ಲಿ ಏನೂ ಇರೋದಿಲ್ಲ. ರಾಜರಾಳೆ ಎಲ್ಲ ಆಳಿದರು, ಅಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತೆ. ವಿಜಯನಗರ ತಮಿಳು ನೋಡಿ, ಇಲ್ಲಿಗ ಆ ಕಡೆ ಉತ್ತರಕ್ಕೆ ಅವರು ತಮಿಳರು ಅಲ್ವಾ. ಇಲ್ಲಿ ಹಳೆಬೀಡು ಅಂತ ಬರುತ್ತೆ, ಅದು ಗಂಗರು. ಇಲ್ಲಿ ನಮ್ಮ ಬೇಲೂರು ಅಂತ ಬರುತ್ತೆ, ಹೊಯ್ಸಳರು. ಇಲ್ಲಿ ಕದಂಬರು. ಈ ಕಡೆಗೆ ಉತ್ತರಕ್ಕೆ ಹಂಪೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು. ನಮ್ಮ ಕರ್ನಾಟಕ ರಾಜ್ಯದ ವೈಭವೀಕೃತ, ಅಲ್ಲಿ ಉತ್ತರತ್ನಗಳು ರಾಶಿ ಮಾರರಂತೆ. ಇಂತಹ ವೈಭವೀಕೃತವಾದ ರಾಜ್ಯ ಇವತ್ತು ಹಾಳು ಹಂಪೆಯಾಗಿ ಬಿದ್ದಿದೆ. ಹೀಗೆ ಆಳಿದಂಥ ಊರು ಇದು. ಅಲ್ಲ, ಕನ್ನಡ ಹುಟ್ಟಿತು ಅಂತ ಹೆಂಗೆ ಹೇಳೋದು? ಇದು ಹೆಂಗೆ ಗೊತ್ತಾಗುತ್ತೆ? ಶಾಸನ ಹೇಳುತ್ತೆ, ಶಾಸನ ಹೇಳುತ್ತೆ ಅವ್ರು. ಅಲ್ಲ, ಹೆಂಗೆ ಹುಟ್ಟಿತು ಅಂದ್ರೆ ಕನ್ನಡ ಹುಟ್ಟಿತು ಅಂದ್ರೆ ಅದು ಬರ್ಸಿಟ್ಟಿದ್ದಾನ ಅವನು. ಇಲ್ಲಿ ಕನ್ನಡ ಮಾತಾಡ್ತಾ ಇದ್ದನಲ್ಲ, ಅದನ್ನ ಹಿಂದೆ ಏನು ರಾಜರಾಗಲಿ ಆಳ್ತಾ ಬಾಳ್ತಾ ಅದನ್ನು ರ್ಯಾಕ್ಸ್ ಬಂಡೆಗಳ ಮೇಲೆ ಅವರ ಒಂದು ಇದನ್ನೆಲ್ಲ. ಅದಕ್ಕಿಂತ ಮುಂಚೆ ಏನು ಮಾತಾಡ್ತಿದ್ರು ಮತ್ತೆ? ಅದನ್ನು ಮುಂಚಿತವಾಗಿ ಅದಕ್ಕೆ ಇದು ಬಂದ್ರದ್ದು 2000 ವರ್ಷದಿಂದ ಈಚೆಗೆ ಗೊತ್ತು ನಮಗೆ. ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿಲ್ಲ. ಶಾಸನ ಕನ್ನಡ ಫಸ್ಟ್ ಇದು ಮೊಟ್ಟ ಮೊದಲ ಶಾಸನ ಇದು. ಹೌದು, ಕನ್ನಡ ಶಾಸನ ಇಲ್ಲೇ ಹಲ್ಮೇಡಿಯಲ್ಲಿ ಹುಟ್ಟಿರುವಂತ ಆ ಶಾಸನ ಹೇಳುತ್ತೆ ಹೊರತು ಅದು ಇಷ್ಟರಲ್ಲೂ ಕೂಡ ಮೊದಲು ಏನ್ ಬರೋದು ಗೊತ್ತಾ? ಹಿಂದೂ ದೇಶದ ಚರಿತ್ರೆ ಅಂತ ಬರೋದು ನಮ್ಮ ಇದಕ್ಕೆ. ಆಮೇಲೆ ಎರಡನೇದಾಗಿ ಮೈಸೂರು ದೇಶದ ಚರಿತ್ರೆ ಅಂತ ಬರೋದು. ಈ ಕರ್ನಾಟಕ ಕನ್ನಡ ಇದೇ ನೀವು. ಆಮೇಲೆ ಇದೆಲ್ಲದು ಕೂಡ ಹೇಳ್ತೇವೆ. ಇವೆಲ್ಲ ಅವತ್ತಿನವೇ ಇದು ಸ್ಟ್ಯಾಚ್ಯೂಗಳು. ಅವಾಗ ಅಲ್ಲಿಂದ ಈಗ ಇದು ನೋಡಿ, ಈ 2000 ಏನು ರಾಜರ ಆಳೆ ಹೋದ್ರು ಇಲ್ಲಿ ಈ ಊರಲ್ಲಿ ಅಂತ ಮಹಂದಾತ ಕುಟಿಗಳಿದೆ. ಹಂಗೆ ಹಿಂಗಿತ್ತು. 2003-4 ಮದನಗೌಡರವರೊಬ್ಬರು ಕನ್ನಡ ಸಂಸ್ಕೃತಿ ಅಧ್ಯಕ್ಷರಾದರು, ಜಿಲ್ಲಾಧ್ಯಕ್ಷ ಶಾಸನದಲ್ಲಿ. ಅವರು ಅವಾಗ ನನ್ನ ಜಿಲ್ಲೆಯಲ್ಲಿ ಕನ್ನಡ ಹುಟ್ಟಿದವರು ಇರಲಿ ಅಂತ ಇಲ್ಲಿ ಬಂದು ನೋಡಿ ಅವಾಗ ನೋಡ್ತಾರೆ, ಇಲ್ಲಿ ಏನೂ ಆಗಿಲ್ಲ, ಎಲ್ಲ ಪಾಳ್ಬಿದ್ದು ಹೋಗಿದೆ. ಆವಾಗ ಇಲ್ಲಿ ಕನ್ನಡ ಹುಟ್ಟಿದ ಊರಿದು ಏನಾದರೂ ಒಂದು ನೆನಪಿನ ಮಂಟಪವನ್ನು ನಿಮಗೆ ಕಟ್ಟಿಕೊಡ್ತೀನಿ, ಒಂದು ಸ್ವಲ್ಪ ಜಾಗ ಕೊಡ್ತೀರಾ ಅಂತ ನೋಡಿ. ಅದು ವೀರಭದ್ರೇಶ್ವರ ಜಾಗದ ಮುಂದೆ ಫ್ರಂಟ್ ರೋಡು, ಅಲ್ಲಿ ಕೊಡಲಿಲ್ಲ ಶಾಸನ ಇದ್ದನ್ನು. ಇಲ್ಲಿ ಒಬ್ಬರು ಚೇರ್ಮನ್ ನಿಂಗೇಗೌಡರು ಅಂತ ಇವರು ಸ್ವಲ್ಪ ಶ್ರೀಮಂತರಾಗಿ ಬಾಳಿದ್ರು. 3 ವರ್ಷ ವೀರಭದ್ರಿಗೆ ಆಯ್ಕೆಯಾಗಿ ಇವ್ರನ್ನೂ ಆಳಿದ್ರು. ಇವರು ಮಕ್ಕಳೆಲ್ಲ ಅಲ್ಲಿ ಹೋಗಿದ್ದಾರೆ ಮಾಸ್ಟರ್ಗಳಾಗಿ. ಅವರು ಇದೊಂದು ಜಾಗ ಕೊಟ್ಟ ಜಾಗವನ್ನು ತೋರಿಸಿದ ಮದನಗೌಡರು ಬಂದಾಗ. ಆವಾಗ ಅವರು ಒಂದು ನೆನಪಿನ ಮಂಟಪವನ್ನು ಫಸ್ಟ್ ಅಡಿಗೆಲ್ಲಿ ಕಟ್ಟಿಟ್ಟಿದ್ದವರು ಅವರೇ ಜಿಲ್ಲಾಧ್ಯಕ್ಷರು, ಕನ್ನಡ ಅಧ್ಯಕ್ಷರು.
ಆಮೇಲೆ 2000 ಈಚೆಗೆ 24ರಲ್ಲಿ ಅದು ಅಲ್ಲಿವರೆಗೂ ಒಂದು 25 ವರ್ಷ ಇತ್ತು, ಬಳಸ್ಕೇರ್ ಆಯಿತು. ಆವಾಗ ಈಗ ಒಬ್ಬರು ಓನರ್ ರಾಜಶೇಖರ್ ಅಂತ ಗ್ರಾನೈಟ್ ಓನರ್, ಅಲ್ಲಿಂದ ಇಲ್ಲಿವರೆಗೂ ಏನೂ ಇಲ್ಲದೆ ಈಗ ಅವರು ಹಿಂಗೆ ಬಳಸ್ಕೇರ್ ಆಯ್ತು ಅಂತ ಬಂದಿತ್ತು. ಈಗ ಎಷ್ಟು ವರ್ಷ ಆಯ್ತಿದ್ದು ಹಾಗೆ? ಈಗ ಆಗಲೇ 2024 ಕೊನೆಯಲ್ಲಿ ಆಗಿದ್ದೆ. ಓ ಹೌದಾ? ಈಗ 1 ವರ್ಷ ಈಚೆ ಮೊದಲು ಮಾಡಿದ್ರು, ಒಂದು 20 ವರ್ಷ ಕಳೆದೋಯ್ತು. ಮದನಗೌಡರು ಅಂತ ಜಿಲ್ಲಾಧ್ಯಕ್ಷರಾದವ್ರು ಮಾಡಿದ್ರು, ಕನ್ನಡ ಸಂಸ್ಕೃತಿ ಅಧ್ಯಕ್ಷರು ಜಿಲ್ಲೆಯವರು. ಆಮೇಲೆ ಅದು ಕೊಳಚೆಗಾರ ಆಯ್ತು. ಅವಾಗ 2ನೇದಾಗಿ ಗ್ರಾನೈಟ್ ಓನರ್ ಅನ್ನೋದು ಒಂದು ಪಿಲ್ಲರ್ ಕೊಟ್ಟು ಗ್ರಾನೈಟ್ ಕಲ್ಲಾಯಿಸಿ ಸ್ವಲ್ಪ ನೋಡುಗರಿಗೆ ಮಾಡಿದ್ದಾರೆ. ಅದನ್ನು 2000 ಫಸ್ಟ್ ಜನವರಿ ಡಿಸೆಂಬರಲ್ಲಿ ಅದನ್ನು ಬರುತ್ತಿಲ್ಲ ರಾಜ್ಯೋತ್ಸವ. ಆವಾಗ ಅವ್ರನ್ನೇ ಕರ್ಕೊಂಡು ಬಾಟ ಹಾಕ್ಬಿಟ್ಟು ಸ್ಥಾಪನೆ ಮಾಡಕ್ಕೆ ಬರ್ತಾ ಏನು ಹೇಳ್ತಿದ್ದು, ಮಾಸ್ತಿಕಲ್ ಮಹಾಸತಿ ಕಲ್ಲು, ಮಹಾಸತಿ ವೀರಗಲ್ಲು ವೀರಗಲ್ಲಿದು ಮಹಾಸತಿ ಕಲ್ಲದು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಇದೆ, ಕಲಿಯುಗ ಇದು, ಮಾನವ ಯುಗ. ಇದರಲ್ಲಿ ವಾಕ್ ಸ್ವಾತಂತ್ರ್ಯ ಇಷ್ಟ ಬಂದಂಗೆ ನಡ್ಕೊಂಡು ಅವತ್ತಿನ ಏನು ಗೊತ್ತ, ಅನಿರೀಕ್ಷಿತ ಆ ಒಂದು ಕಲ್ಲಿನ ಸಂದೇಶ ಏನು ಹೇಳ್ತೀವಿ, ಅದರ ಧರ್ಮವನ್ನು ಅನಿರೀಕ್ಷಿತ ಗಂಡ ಹೆಂಡರೊಳಗೆ ಇಬ್ಬರು ಒಬ್ಬ ದುರ್ಮರಣಕ್ಕೀಡಾದರೆ ಈ ಸತಿಯಾಗಿರ್ತಕ್ಕಂಥವಳು ಪರಪುರುಷರನ್ನು ನೋಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟುವ ಅನಿರೀಕ್ಷಿತ ನಾ ಇರಲೇಬಾರ್ದು, ನನ್ನ ದೇವರೇ ಈ ರೀತಿಯಾಗಿ ಅನುಸರಿಸಿ ಹೋಗಿರ್ಬೇಕು, ನಾನೇನನ್ನು ಮಾಡ್ಕೊಂಡಿಲ್ಲಿರ್ಬೇಕು ಅಂತ ಅದ್ಬಿಟ್ಟು ಗಂಡ ಸತ್ರ ಹೆಂಡತಿ ಅಗ್ನಿ. ಆ ಸಹಗಮನ ಪದ್ಧತಿ ಇಲ್ಲ ಈಗ. ವಿಲಿಯಂ ಬೆಂಟಿಕ್ ನಮ್ಮ ಬ್ರಿಟಿಷ್ ಆಳಿದ ನಮ್ಮ ದೇಶವನ್ನು ಅಲ್ವಾ, ಆ ವಿಲಿಯಂ ಬೆಂಟಿಕ್ ಅಂತಕ್ಕಂಥ ಒಂದು ಸಹಗಮನ ಪದ್ಧತಿ, ಸತಿ ಪದ್ಧತಿಯನ್ನು ನಿಷೇಧಿಸಿ, ಅದು ಮಹಾಸತಿ. ನೋಡಿ, ಇಲ್ಲಿ ನಾನು ಹೇಳಿದ್ನಲ್ಲ ಕಾಕತೋತ್ಸವರ್ಮ ಅವನ ಹೆಂಡತಿ ಅಂತ, ಆತನೇ ರಾಜ ವಿತ್ತರ್ಗಾಣಿ ಅವತ್ತು. ನೋಡಿ, ಇದು ವೀರ ವನಿತೆಯ ಕಲ್ಲು ಅಂತ ಹೇಳಿ. ವೀರ ವನಿತೆಯರು ಅಂದರೆ ಇವತ್ತೂ ವನಿಕೆ ಓಬವ್ವ, ಕಿತ್ತೂರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರವರು ಇದ್ದಾರೆ. ಹಿಂದೂ ಕೂಡ ವೀರ ವನಿತೆಯರು ದೇಶಕ್ಕಾಗಲಿ ಯಾವುದಕ್ಕಾಗಲಿ ದೇಹವನ್ನೇ ಅರ್ಪಣೆ ಮಾಡೋರು, ಯುದ್ಧದಲ್ಲೂ ಭಾಗವಹಿಸೋರು, ಎಲ್ಲದರಲ್ಲೂ ಕೂಡ ಒಂದು ಇದು ವೀರ ವನಿತೆ. ಆಕೆ ಕತ್ತಿ ಗುರಾಣಿ ಎಲ್ಲದೂ ಹಿಡಿದಿದ್ದಾರೆ, ವೀರ ವನಿತೆ. ನೋಡಿ, ಇದು ಒಂದು ನೋಡಿ ಅಲ್ಲಿ ಇದು ಎರಡೂ ಕೂಡ ಕದಂಬರ ಒಂದು ಲಾಂಛನ. ಇಲ್ಲಿ ಆಳಿರ್ತಕ್ಕಂಥ ಲಾಂಛನ ಒಂದು ಛತ್ರಿ ಇದು ಅಂತ ಹೇಳ್ತಾರೆ. ಇದು ಛತ್ರಿ ಅಲ್ಲ, ನಾನೊಂದನ್ನು ಹೇಳ್ತೀನಿ. ಇದು ಮಹಾವಿಷ್ಣುವಿನ ಒಂದು ಸುದರ್ಶನ, ಲಕ್ಷ್ಮಿಯ ಒಂದು ತಾವರೆ ಕಮಲದ ಸಂಕೇತ. ಅದು ಕೂಡ ಇದು ಕೂಡ ಮಹಾಸತಿ ಕಲೆ. ಇದರಲ್ಲಿ ಕನ್ನಡ ಸಂಸ್ಕೃತದಲ್ಲಿ ಬರವಣಿಗೆ ಇದೆ, ಅದನ್ನು ನಿಮಗೂ ಓದಕ್ಕೆ ನೋಡಿ. ಇದು 4 ಕಲ್ಲಿದೆ, 1 2 3 4. ಒಂದೇ ಶೈಲಿ, ಒಂದೇ ಬರವಣಿಗೆ, ಒಂದೇ ಇದೆ. ಇದರಲ್ಲಿ 4ರಲ್ಲೂ ಶಿವಲಿಂಗ. ಇಲ್ಲಿ ಆಳ್ತಾ ಇರ್ತಕ್ಕಂಥ ರಾಜ ಶಿವನ ಆರಾಧಕರಾಗಿದ್ದ, ಶಿವನನ್ನೇ ನಂಬಿದ ಅನ್ನೋಕ್ಕೆ 4 ಕಲ್ಲುಗಳು ಕೂಡ ನಿದರ್ಶನವಂತ. ನಾವು ಹೇಳ್ತಾ ನಮಗೆ ಬರೋದಿಲ್ಲ ಅಲ್ವಾ, ವಾಕ್ಚಾತುರ್ಯ ಇಲ್ಲ ನಮ್ಮಲ್ಲಿ ಆ ಥರ ಹೇಳೋದು.